ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಷ್ಟೊಂದು ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂಥರ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ಬೆಳಿಗ್ಗೆನೇ ಎದ್ದು ಒಂದು ಒಳ್ಳೆ ದೇವ್ರದ್ದು ಹಾಡು ಹಾಕಿ ಒಂಥರ ಪಾಸಿಟಿವ್ ವೈಬಿಂದ ಸ್ಟಾರ್ಟ್ ಮಾಡೋದು ಇವಾಗ ನನ್ನ ರುಟೀನ್ ಆಗಿದೆ. ಸೊ ಏನು ಗೊತ್ತಾ, ನಾನು ಬ್ರೇಕ್ ತೊಗೋತೀನಿ ಅಂತ ಹೇಳಿದ್ಮೇಲೂ ಕೆಲವರು ಬಂದು ರಮ್ಯಾ ಇಲ್ಲ ಬ್ಲಾಗ್ ಹಾಕಿ, ನಾವು ರೆಗ್ಯುಲರ್ ಆಗಿ ನಿಮಗೆ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ತುಂಬ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ರಿ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಬಟ್ ನನಗೆ ಬ್ರೇಕ್ ಬೇಕಿತ್ತು, ಯಾಕೆಂದರೆ ನಮಗೂ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಮಾಡ್ತಾನೆ ಇದ್ದೆ. ಸೊ ಬ್ರೇಕ್ ನನಗೆ ಬೇಕಿತ್ತು, ಅಟ್ಲೀಸ್ಟ್ ಅದು 1 ವೀಕ್ ಅಷ್ಟು ಬ್ರೇಕ್ ಬೇಕಿತ್ತು. ಅದಕ್ಕೆ 1 ವೀಕ್ ತೊಗೊಂಡೆ, ನಾನು ಆರಾಮಾಗಿತ್ತು, ಏನೂ ಮಾಡಿದೆ. ಬ್ರೇಕ್ ತಗೊಂಡಾಗ ಒಂದು ಕಡೆ ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡ್ತಿದ್ದೀನಿ ಅಂತ ಅನಿಸಿದೆ, ಮತ್ತೊಂದು ಕಡೆ ನಾನು ಎಲ್ಲನೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಯಾಕಂದರೆ ನಾನು ಪ್ರತಿ ವ್ಲಾಗ್ ಹಾಕಿದಾಗ ಕಮೆಂಟ್ಸ್ ಬರ್ತಾಯಿತ್ತು, ಒಂಥರ ನಿಮ್ಮ ಜೊತೆ ನಾನು ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತಲೇ ಫೀಲ್ ಆಗ್ತಾಯಿತ್ತು. ಸೊ ಬೆಳಿಗ್ಗೆ ನನ್ನ ರುಟೀನ್ ಸ್ಟಾರ್ಟ್ ಆದಮೇಲೆ ಜಿಯನ್ಗೆ ನಾನು ಹಾಲು ಕೊಟ್ಟೆ. ಬಟ್ ಅವನಿಗೆ ಯೂನಿಫಾರ್ಮ್ ಹಾಕಲ್ಲ, ಯಾಕೆಂದರೆ ಹಾಲು ಯೂನಿಫಾರ್ಮ್ ಮೇಲೆಲ್ಲ ಮಾಡ್ಕೊತಾನೆ, ಅದಕ್ಕೆ. ಸೊ ಫಸ್ಟು ಹಾಲು ಕೊಟ್ಟು ಆಮೇಲೆ ಯೂನಿಫಾರ್ಮ್ ಹಾಕಿ ಅವನನ್ನು ಸ್ಕೂಲಿಗೆ ಕಳಿಸೋದು. ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನಾನು ಒಂದು ವಾಮ್ ವಾಟರ್ಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಿತೀನಿ. ಸೊ ಅದಕ್ಕೋಸ್ಕರ ಚಂದು ಮತ್ತು ನನಗೆ ಇಬ್ಬರಿಗೂ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಏನಂದರೆ ಕಾಫಿ ಪುಡಿ ಖಾಲಿ ಆಗೋದು, ಇವಾಗ ಅರ್ಜೆಂಟಿಗೆ ಏನು ಮಾಡಲಿ ನಾನು, ಇಲ್ಲಾಂದ್ರೆ ಇವಾಗ ಜೆಪ್ಟೋ ಸ್ವಿಗ್ಗಿ ಅದೆಲ್ಲ ಯೂಸ್ ಮಾಡ್ತಿಲ್ಲ ಅಷ್ಟು. ಸೊ ಅರ್ಜೆಂಟಿಗೆ ಬೇಕಿತ್ತು. ಲಾಸ್ಟ್ ವೀಕೆಂಡು ಹೊರಗಡೆ ಹೋಗಿದ್ವಿ, ಬಟ್ ಅವಾಗ ಆ ಥರದ್ದು ಮಾಡ್ಕೊಂಡ್ಬಿಟ್ವಿ. ಥೈಲ್ಯಾಂಡಿಂದ ತಂದಿದ್ವಲ್ಲ, ಅದೇ ಇಷ್ಟು ದಿನ ಆಯಿತು. ಬಟ್ ಬ್ಲ್ಯಾಕ್ ಕಾಫಿ ಇಲ್ಲ ಬೆಳಿಗ್ಗೆ ಅಂದರೆ ಆಗದೇ ಇಲ್ಲ ಕೆಲಸ. ಇದು ಇವಾಗ ತರಿಸಿದ್ದೀನಿ ಬ್ಲೂ ಟೋಕಾಯ್. ಸ್ವಲ್ಪ ಸ್ಟ್ರಾಂಗ್ ಇರೋ ಥರ ಇದೆ. ಸೊ ನಾನಂತೂ ಕಾಫಿ ನಂಗೆ ತುಂಬ ಇಷ್ಟ. ಚಂದು ಫಸ್ಟಿಂದನೂ ಕಾಫಿ ಕುಡಿತಾ ಇರಲಿಲ್ಲ. ಸೊ ನಾನು ನಮ್ಮನೆ ಮದುವೆಗೆ ಮುಂಚೆಯಿಂದನೂ ಕಾಫಿನೇ, ಟೀ ನಾನು ಕುಡಿತಾನೆ ಇರಲಿಲ್ಲ ಹೇಳ್ಬೇಕು ಅಂದರೆ. ಆಮೇಲೆ ಚಂದು ಜೊತೆ ಟೀ ಕುಡಿತಾ ಇದೆ. ಆಮೇಲೆ ಫಸ್ಟ್ ಟೈಮ್ ನಾವಿಬ್ಬರು ಲಂಡನ್ಗೆ ಹೋಗ್ಬೇಕು ಗೊತ್ತಾ. ಸೊ ಒಳ್ಳೆ ವ್ಯೂವರ್ಸು ಗೊತ್ತಿರುತ್ತೆ ಆ ಬ್ಲಾಗ್ ಎಲ್ಲ. ಸೊ ಯಾರಾದ್ರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಸಿಗುತ್ತೆ. ಜಿಯನ್ ಊಟಕ್ಕೆ ಮುಂಚೆ ಹೋಗಿದ್ವಿ. ಸೊ ಆವಾಗ ಚಂದು ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಕೆಫೆನ್ ಇರೋ ಅಂತಿತ್ತು, ಅಲ್ಲಿ ಇಷ್ಟ ಆಗಿ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವಾಗ ಕಾಫಿ ಕುಡಿತಾರೆ. ಸೊ ಇಲ್ಲಾಂದ್ರೆ ಹೊರಗಡೆ ನನ್ನ ಜೊತೆ ಬಂದಾಗ ಡೈಲಿ ಮಾರ್ನಿಂಗ್ ಕಾಫಿ ಮಾಡ್ತೀನಿ, ಈವ್ನಿಂಗ್ ಟೀ ಮಾಡ್ತೀನಿ. ಸೊ ಮಾರ್ನಿಂಗ್ ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ. ಕಾಫಿದು ಯಾರಿಗೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಇವಾಗ ಕುಕಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೆ. ಸೊ ಕುಕಿಂಗಲ್ಲಿ ನಾನು ಮಾಡ್ತಾ ಇದ್ದೀನಿ ಚಿಕನ್ ಕರಿ, ಚಿಕನ್ ಚಾಪ್ಸ್, ಅದ್ರ ಜೊತೆ ಮಾಡ್ತಾ ಇದ್ದೀನಿ ಮುದ್ದೆ, ರೈಸ್. ಸೊ ಜಿಯನ್ಗೆ ಗ್ರೀನ್ ಚಿಕನ್ ಕರಿ ಅಂದರೆ ಇಷ್ಟ ಅವನಿಗೆ. ಸೊ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ.
ನಾವು ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ನಾವು ಯಾವುದರಿಂದ ಬೇಕಾದರೂ ರೆಸ್ಟ್ ಮಾಡ್ಬೋದು, ಬಟ್ ಕುಕ್ಕಿಂಗ್ ಮಾಡೋ ಕೆಲಸದಿಂದ ಯಾವತ್ತೂ ರೆಸ್ಟ್ ತೊಗೊಳೋದಕ್ಕಾಗಲ್ಲ, ಯಾಕೆಂದರೆ ನಾವು ಕುಕ್ಕಿಂಗ್ ಮಾಡಲೇಬೇಕು. ಸೊ ನನಗೆ ಕುಕ್ಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಜಿಯಾನ್ ಏನು ಕೇಳ್ತಾನೆ ಅದು ಮಾಡಿಕೊಡೋದು ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಸ್ವಲ್ಪ ನನಗೆ ವೆಜಿಟೇರಿಯನ್ ಕುಕ್ ಮಾಡೋದಕ್ಕಿಂತ ನಾನ್ ವೆಜ್ ಅಡುಗೆಗಳು ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಂದ್ಬಿಟ್ಟು ಪ್ರತಿದಿನ ನಾನ್ ವೆಜ್ ಮಾಡ್ತೀವಿ ಅಂತ ಏನಿಲ್ಲ. ಸೊ ವಾರದಲ್ಲಿ ಒಂದ್ಸರಿ ಮನೇಲಿ ನಾನ್ ವೆಜ್ ಮಾಡ್ತೀನಿ, ಯಾಕೆಂದರೆ ಜಿಯನ್ಗೆ ಇಷ್ಟ ಆಗುತ್ತೆ. ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಸೊ ಪ್ರಾನ್ಸ್ ಈ ಥರದ್ದೆಲ್ಲ ಅವನಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಅವನು ಆ ವಾರ ಏನು ಕೇಳ್ತಾನೆ ಅದನ್ನು ಮಾಡಿಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀನಿ ಸ್ನಾನಕ್ಕೆ. ಸೊ ಸ್ನಾನ ಮಾಡ್ಕೊಂಡು ಬಂದು ಜಿಯನ್ಗೆಲ್ಲ ಕುಕ್ ಮಾಡಿದಾಗಿದೆ. ಅವನಿಗೆ ಅಪ್ಪ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ಫೀಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಫಸ್ಟ್ ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬರೋದು. ಬಾಯ್ ಬಾಯ್. ಸ್ನಾನ ಮುಗಿಸಿ ಬಂದೆ, ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಸೊ ಸ್ಕಿನ್ ಕೇರು ತುಂಬ ಜನ ಕೇಳ್ತಾ ಇರ್ತೀರಾ ರಮ್ಯಾ ಹೇಳಿ ಅಂತ. ಸೊ ಫಸ್ಟ್ ನಾನು ಟೋನರ್ ಹಚ್ತೀನಿ. ಸೊ ನೀವು ಯಾವ ನಿಮ್ಮ ಮನೇಲಿರುತ್ತೆ ಅದನ್ನೇ ಹಚ್ಕೊಳ್ಳಿ, ನಿಮ್ಮ ಸ್ಕಿನ್ ಸೂಟ್ ಆಗೋದು. ಸೊ ನನ್ನದು ಪ್ರಾಡಕ್ಟ್ಸು ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ, ಡಿಫ್ರೆಂಟ್ ಟ್ರೈ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ನನಗೆ ಕೊಲಾಬ್ರೇಷನ್ ಬಂದಾಗ ಅದನ್ನ ಕೂಡ ಟ್ರೈ ಮಾಡಬೇಕಾಗತ್ತೆ. ಸೊ ಅದರಿಂದ ಆಮೇಲೆ ಸ್ವಲ್ಪ ಸೆರಮ್. ಸೊ ಸದ್ಯಕ್ಕೆ ನನಗೆ ಅವಾಗ ಕರೆಂಟ್ ಫೇವ್ರೇಟ್ ಯಾವುದಿರುತ್ತೆ ಅದನ್ನು ಯೂಸ್ ಮಾಡೋದು. ನೆಕ್ಸ್ಟ್ ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್. ಸೊ ನಾನು ತುಂಬ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸೆರಮ್ ಮತ್ತು ಮಾಯ್ಶ್ಚರೈಸರ್ ಎರಡೂ ಯೂಸ್ ಮಾಡ್ತೀನಿ ನಾನು. ಇವಾಗ ಕರೆಂಟ್ ಯೂಸ್ ಮಾಡ್ತಿರೋದು ಬೇಕಾದ್ರೆ ನಾನು ಟ್ಯಾಗ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿರ್ತೀನಿ, ಲೂಪ್ ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ಐ ಕ್ರೀಮ್, ಯಾಕೆಂದರೆ ನಮಗೆ ಸೊ ಡಾರ್ಕ್ ಸರ್ಕಲ್ಸ್ ಬರ್ದಿರೋ ಥರ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಸೊ ಮಾರ್ನಿಂಗ್ ಮತ್ತು ನೈಟ್ ಎರಡು ಸೇಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು. ಸೊ ಬೇರೆ ಮಾರ್ನಿಂಗ್ ಬೇರೆ ನೈಟ್ ಬೇರೆ ಅಂತ ಏನಿಲ್ಲ ನಂದು. ಸೊ ಲಿಪ್ ಬಾಮ್ ಡನ್. ಇಷ್ಟೇ ನಂದು ಸ್ಕಿನ್ ಕೇರ್. ಸ್ಪೆಷಲ್ ಅಂತೆಲ್ಲ ಏನು ಮಾಡಲ್ಲ. ತುಂಬ ಸೆಕೆ ಆಗ್ತಿದೆ, ಸ್ನಾನ ಮಾಡ್ಕೊಂಡು ಬಂದಿದ್ದು. ಸೊ ಕೂಲೆಲ್ಲ ಎತ್ತಿ ಕಟ್ಬಿಟ್ಟು ಸ್ನಾನ ಅಂದರೆ ಇವತ್ತು ಹೇರ್ ವಾಶ್ ಮಾಡಿಲ್ಲ ನಾನು, ಜಸ್ಟ್ ಹಾಗೆ ಬಾಡಿ ವಾಶ್ ಮಾಡಿದ್ದು. ಸೊ ವೀಕ್ಲಿ 3 ಟೈಮ್ಸ್ ನಾನು ಹೇರ್ ವಾಶ್ ಮಾಡ್ತೀನಿ. ಸೊ ಸೆಕೆ ಆಗ್ತಿದೆ, ಅದರಿಂದ ಎಲ್ಲ ಈ ಥರ ಎತ್ತಿ ಮೇಲ್ಗಡೆ ಕಟ್ತಾ ಇದ್ದೀನಿ ನಾನು. ಇವಾಗ ಜಿಯನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದೆ. ಸೊ ಡೋರ್ ತೆಗಿಯೋಣ ಇವಾಗ, ಇನ್ನೇನು ಬರ್ತಾನಲ್ಲ ಅವನು. ಸ್ಕಿನ್ ಜಸ್ಟ್ ಮೇಲ್ಗಡೆ ಅಷ್ಟೇ ನಾವು ಕೇರ್ ಮಾಡಿದ್ರೆ ಆಗಲ್ಲ. ಸೊ ಹೊರಗಡೆ ನಾನು ಕ್ಲೀನ್ ಮಾಡಬೇಕು. ಅದಕ್ಕೆ ಅವಾಗ ಸ್ವಲ್ಪ ನಟ್ಸು ಮತ್ತು ವಾಟರ್ ಅಂತ ಇವಾಗ ಚೆನ್ನಾಗಿ ಕುಡಿತಾ ಇರ್ತೀನಿ, ಯಾಕೆಂದರೆ ನನಗೆ ಸ್ಕಿನ್ ತುಂಬ ಡ್ರೈ ಇದೆಯಲ್ಲ. ಅದಕ್ಕೆ ಬೇಬಿಯವರು ಬಂದಾಯಿತು, ಈಗ ಅವನಿಗೆ ಊಟ ಕೊಡಬೇಕು. ಕೂತ್ಕೋ. ಬಂದ ಸ್ಕೂಲಿಂದ ಅವನೇ ಆರ್ಡರ್ ಮಾಡ್ಬಿಟ್ಟು ಹೋಗಿದ್ದ, ಚಿಕನ್ನು ಬೇಕು ಅಂತ. ಸೊ ಜಿಯನ್ಗೆ ಇವಾಗ ರಾಗಿ ಮುದ್ದೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಏನೇ ನಾನು ಸಾಂಬಾರು ಮಾಡಲಿ ಮಮ್ಮ ರಾಗಿ ಮುದ್ದೆ ಮಾಡು ಅಂತ ಕೇಳ್ತೇನೆ. ಆದರೆ ನಾನ್ ವೆಜ್ ಜೊತೆ ತುಂಬ ಇಷ್ಟ ಆಗುತ್ತೆ. ಆದರೆ ಅವನಿಗೆ ಅದನ್ನು ತಿನ್ನೋದಕ್ಕೆ ಸರಿಯಾಗಿ ಬರಲ್ಲ. ಅದಕ್ಕೆ ಚಿಕ್ಕದಾಗಿ ಹಾಕ್ಕೊಡ್ತೀನಿ ನಾನು ಕಟ್ ಮಾಡಿ. ಅವನು ಅದನ್ನು ತಿಂತಾನೆ. ಫಸ್ಟು ಅದನ್ನು ಅಗಿತಾ ಇದ್ದ, ಆಮೇಲೆ ನಾನು ಹೇಳಿದೆ ನುಂಗ್ಬೇಕಪ್ಪ ಅಂತ. ಸೊ ಇವಾಗ ಕರೆಕ್ಟಾಗಿ ಫಾಲೋ ಮಾಡ್ತಾನೆ. ಸಲೂನಿಂದ ವಾಪಸ್ ಬರಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಮಳೆ ಬರ್ತಾ ಇತ್ತು. ಸದ್ಯ ವಾಪಸ್ ಬಂದೆ ಸಾಕಪ್ಪ ಅಂತ ಓಡಿ ಬಂದುಬಿಟ್ಟೆ. ಸೊ
ಟಚಪ್ ಮಾಡಿಸಿದಾಯಿತು. ನಾನೇ ಮಾಡ್ಕೊಡ್ತೀನಿ ಎಷ್ಟೊಂದು ಸರಿ, ಬಟ್ ಒಂದೊಂದು ಸರಿ ಬೋರ್ ಆದಾಗ ಹೋಗೋಣ ಅನಿಸುತ್ತೆ, ಒಂದು ಒಳ್ಳೆ ಹೇರ್ ಸ್ಪಾ ಮಾಡಿಸ್ಕೊಂಬರೋಣ ಅಂತ ಹೇರ್ ಸ್ಪಾ ಮಾಡಿಸ್ಕೊಂಡು ಬಂದಿದ್ದಾಯಿತು. ಯಾಕೆಂದರೆ ನಾನು ಟ್ರಿಪ್ಪಿಂದ ಬಂದಮೇಲೆ ಮಾಡಿಸೇ ಇರಲಿಲ್ಲ, ಹೇರ್ಗೆ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಟ್ರಿಪ್ಪಲ್ಲಿ ಆ ನೀರು ಈ ನೀರು ಎಲ್ಲ ಕಡೆ ಬೇರೆ ನೀರು ಯೂಸ್ ಮಾಡಿ ಸೊ ಫೈನಲಿ ಮಾಡಿಸ್ಕೊಂಬಂದೆ. ಸೊ ಇವಾಗ ಸುಮ್ಮನೆ ಹಾಗೆ ಒಂದು ವಾಕ್ ಮಾಡ್ಕೊಂಡು ಹೋಗಿ ಬ್ರೆಡ್ ಏನಾದರೂ ತೊಗೊಂಬರೋಣ ಅಂತ. ಬ್ರೆಡ್ ಇಲ್ಲ, ಸೊ ಅಜ್ಜಿಯನ್ನು ಒಂದೊಂದ್ಸರಿ ಮಧ್ಯ ಏನಾದರೂ ಕೇಳ್ತಾನೆ ಬ್ರೆಡ್ಡಲ್ಲಿ ಏನಾದರೂ ಮಾಡಿಕೊಡು ಅಂತ. ಅದಕ್ಕೆ ಯಾವಾಗಲೂ ಬ್ರೆಡ್ ಇರುತ್ತೆ ಮನೇಲಿ. ಫ್ರೆಂಡ್ಸ್, ಬ್ಲಾಗ್ ನೋಡ್ತಾ ಇದ್ರಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಟ್ರ್ಯಾಕ್ ಬರೋಕ್ಕೆ ನನಗೆ ಟೈಮ್ ತೊಗೊಳುತ್ತೆ, ಬಟ್ ಇನ್ಮೇಲೆ ರೆಗ್ಯುಲರಾಗಿ ಬ್ಲಾಗ್ಸ್ ಮಾಡ್ತೀನಿ. ಸೊ ತುಂಬ ಜನದ ಪ್ರಶ್ನೆ ಆಗಿತ್ತು, ರಮ್ಯಾ ಏನಕ್ಕೆ ಬ್ರೇಕ್ ಅಂತ. ಮತ್ತೆ ಕೆಲವರು ಪ್ರಶ್ನೆ ಆಗಿತ್ತು, ಓಕೆ ನಿಮ್ಮ ಇಷ್ಟ ಅಂತ. ಸೊ ಮತ್ತೆ ಕೆಲವು ನಾರ್ಮಲ್ ನೆಗೆಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಅದು ಓಕೆ. ಫಸ್ಟು ಬಂದು ನಾನು ಏನಕ್ಕೆ ಬ್ರೇಕ್ ತೊಗೊಂಡೆ ಅಂದರೆ, ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡ್ತಾನೆ ಇದ್ದೆ. ನಾನು ಟ್ರಾವೆಲ್ ಮಾಡಬೇಕಾದ್ರೂ ಬ್ಲಾಗ್ ಮಾಡ್ತಾ ಇದ್ದೆ, ಅಲ್ಲೂ ಎಡಿಟ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಸೊ ದೊಡ್ಡ ಬ್ರೇಕ್ ಅಂತ ಯಾವುದು ನಾನು ತೊಗೊಂಡಿರಲಿಲ್ಲ. ಏನಾದ್ರು ನಂಗೆ ಹುಷಾರಿಲ್ಲ ಅಂದರೆ ಆ ಥರ ಅಷ್ಟೇ ನಾನು ತೊಗೊಂಡಿದ್ದು. ಸೊ ಏನು ಮಾಡದೆ ಆರಾಮಾಗಿರಬೇಕು ಅಂದ್ಬಿಟ್ಟು ನಾನು ಬ್ರೇಕ್ ಯಾವಾಗೂ ತೊಗೊಂಡಿರಲಿಲ್ಲ. ಸೊ ಅದು ನನಗೆ ಬೇಕಿತ್ತು, ಯಾಕೆಂದರೆ ಬ್ರೇಕ್ ಬೇಕಿತ್ತು. ಮತ್ತು ನನಗೂ ಸ್ವಲ್ಪ ಕ್ಯಾಮ್ರಾ ಮತ್ತು ಫೋನಿಂದೆಲ್ಲ ದೂರ ಇರಬೇಕಂತ ಇತ್ತು. ಸೊ ಅದರಿಂದ ನಾನು ಬ್ರೇಕ್ ತೊಗೊಂಡಿದ್ದು. ಅದು ಬಿಟ್ಟರೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದರಿಂದ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಅದಕ್ಕೂ ಓಕೆ, ಸ್ವಲ್ಪ ದಿನ ಅದೆಲ್ಲ ಮೈಂಡಲ್ಲಿ ಬರಬಾರ್ದು ಅಂದ್ಬಿಟ್ಟು ಅದಕ್ಕೂ ತೊಗೊಂಡಿದ್ದೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸಿಂದ. ಅದಾದಮೇಲೆ ನೆಕ್ಸ್ಟು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಅಂತ ಏನಿಲ್ಲ. ಸೊ ಬಿಸ್ನೆಸ್ ಬಡೆಗೆ ಅದು ಆಗುತ್ತೆ, ಬಟ್ ನನಗೆ ಸ್ವಲ್ಪ ಬ್ರೇಕ್ ಬೇಕಿತ್ತು. ನನಗೆ ಸ್ವಲ್ಪ ಟೈಮ್ ಆರಾಮಾಗಿ ದಿನ ಬೆಳಗ್ಗೆ ಎದ್ದು ಏನು ಬ್ಲಾಗ್ಸು ಎಡಿಟಿಂಗು ಇಲ್ಲ ನಾನು ಬ್ಲಾಗ್ ಶೂಟ್ ಮಾಡೋದು ಏನು ಇಲ್ಲದೆ ಆರಾಮಾಗಿ ಎದ್ದು ನನ್ನ ರುಟೀನೆಲ್ಲ ಮುಗಿಸಿ ಸ್ವಲ್ಪ ನನಗೆ ಮೈಂಡಿಗೆ ರಿಲ್ಯಾಕ್ಸ್ ಮಾಡಬೇಕಿತ್ತು. ಸೊ ಇವಾಗ ನನಗೆ ಅಂದರೆ ಈ ಥರ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೋದ್ರಿಂದ ಮತ್ತೆ ಬ್ಲಾಗ್ಸ್ ಮಾಡೋಕ್ಕೂ ಕೂಡ ಎನರ್ಜಿನ ಚೆನ್ನಾಗಿರುತ್ತೆ, ಮತ್ತು ಬೇರೆ ಬೇರೆ ಐಡಿಯಾಸ್ ಕೂಡ ಮೈಂಡಲ್ಲಿ ಬರ್ತಾ ಇರುತ್ತೆ. ಸೊ ಆಗ ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ನನ್ನ ಉದ್ದೇಶ ಆಗಿತ್ತು. ಓಕೆ, ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಬ್ಲಾಗ್ಸು ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು, ಮಧ್ಯೆ ನಿಲ್ಲಿಸ್ಬಾರ್ದು ಅಂತ. ಮತ್ತು ಕೆಲವೊಂದು ಐಡಿಯಾಸು ಏನೇನೆಲ್ಲ ಮಾಡ್ಬೋದು ವ್ಲಾಗ್ಸ್ಗೆ ಅಂದ್ಬಿಟ್ಟು ಅದು ಒಂದು ಸ್ವಲ್ಪ ಬರ್ಕೊತಾ ಇದ್ದೆ. ಸೊ ಇದೆಲ್ಲದರಿಂದ ನಾನು ಬ್ರೇಕ್ ತೊಗೊಂಡಿದ್ದು ಅಷ್ಟೇ. ಹೌದು, ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೆ ಬಿಸ್ನೆಸ್ ಬಗ್ಗೆನೂ. ಸೊ ಏನೇನೆಲ್ಲ ಮಾಡ್ಬೋದು, ಹೇಗೆಲ್ಲ ನಾನು ಮಾಡ್ಬೋದು ಅಂತ. ಸೊ ನಾನು ಮುಂದೆ ಬರೋ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಏನು ನನ್ನ ಐಡಿಯಾ ಅಂತ. ಸೊ ಅದು ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅದು ನಿಮ್ಗೆ ಬಿಟ್ಟಿದ್ದು, ಅದು ನಂಗೆ ಗೊತ್ತಿಲ್ಲ. ನಂದು ಒಂದು ಐಡಿಯಾ ಇದೆ ಅದನ್ನು ಮಾಡಬೇಕು ಅಂತ. ಸೊ ಅದು ಮುಂದೆ ಬರೋ ಬ್ಲಾಗ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲರದ್ದು ಹಬ್ಬದ ಪ್ರಿಪ್ರೇಷನ್ ಹೇಗೆ ಹೋಗ್ತಾ ಇದೆ. ಸೊ ನಾನು ಮುಂದೆ ಬರೋ ಬ್ಲಾಗ್ಸಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸು ಮತ್ತು ಅದ್ರ ಶಾಪಿಂಗು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ. ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಈ ವ್ಲಾಗ್ ಆಗಿತ್ತು ಸ್ವಲ್ಪ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನನಗೆ ಸ್ಟಾರ್ಟ್ ಮಾಡಬೇಕಿತ್ತು ಮತ್ತು ಫ್ರೆಶ್ ಆಗಿರಬೇಕಿತ್ತು ಮತ್ತು ಎನರ್ಜೆಟಿಕ್ ಆಗಿರಬೇಕಿತ್ತು. ಅದಕ್ಕೆ ಇವತ್ತು ಒಂದು ಒಳ್ಳೆ ದಿನ ಅನಿಸ್ತು, ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ವ್ಲಾಗು. ಸೊ ನೆಕ್ಸ್ಟ್ ವ್ಲಾಗ್ ಇವಾಗ ನಾನು ನೆಕ್ಸ್ಟ್ ಡೇನೇ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವಾರದಲ್ಲಿ 3 ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಬೇಕು ತಪ್ಪದೆ ಅಂತ ಕೂಡ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ರೆಗ್ಯುಲರಾಗಿ ಇವಾಗ ಇನ್ಮೇಲೆ ನೀವು ಬ್ಲಾಗ್ಸ್ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ತುಂಬ ಪ್ರೀತಿ ಕೊಟ್ಟರೆ ಇದು ರಮ್ಯಾ ಯಾಕೇನೋ ನಾವು ರೆಗ್ಯುಲರಾಗಿ ನಿಮ್ಗೆ ವೆಯ್ಟ್ ಮಾಡ್ತಿರ್ತೀವಿ ಎವ್ರಿ ಡೇ. ನಿಮ್ಮ ಬ್ಲಾಗ್ ನಮ್ಗೊಂಥರ ಏನಂದರೆ ನೋಡಿದ್ರೆ ಖುಷಿ ಆಗುತ್ತೆ, ನಮಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತೆಲ್ಲ. ಸೊ ಅದಕ್ಕೆ ಅಷ್ಟೊಂದು ಲವ್ ಮತ್ತು ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ನಾನು ಮುಂದೆ ಬ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ನಾನು ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು, ಬೇರೆ ಬೇರೆ ಬ್ಲಾಗ್ಸ್ ಆಗಿರ್ಬೋದು, ಶಾಪಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು. ಸೊ ಎಲ್ಲ ಬ್ಲಾಗ್ಸ್ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.